ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಲೆಟ್ಸ್ ರೋಲ್ ಸ್ಟಾರ್ಟ್ ಮಾಡೋಣ, ಹೋಗೋಣ. ಅದು ಹೋಗೋಕ್ಕಿಂತ ಮುಂಚೆ ನಮ್ಮ ಬಾಸ್ ಒಂದು ಕೈ ಮುಟ್ಕೊಂಡು ಹೋಗೋಣ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಓಂ ನಮ ಶಿವಾಯ. ನೀವೇನು ನೋಡ್ತಿದ್ದೀರ ಅಲ್ಲ, ವಿಡಿಯೋ ಬಂದುಬಿಟ್ಟು Insta360X5 ರೆಕಾರ್ಡ್ ಆಗ್ತಾ ಇರೋದು. ಆ್ಯಂಡ್ ಅದು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿದ್ದೆ. ಓಕೆ, ನಾನು ಏರ್ಪೋರ್ಟ್ಸಲ್ಲಿ ರೆಕಾರ್ಡ್ ಮಾಡಿದ್ದಿದ್ದೆ ಆ್ಯಕ್ಚುಲಿ ಆ ವಿಡಿಯೋ. ಐ ಮೀನ್ ವಾಯ್ಸ್ ಓವರ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ ಕೊಟ್ಟಿದ್ದು ನೋಡಿ. ಇದು ಕರ್ವು ಹೀರೋ ಥರ. ಓಕೆ, ಲೈಕ್ ಲೆಟ್ಸ್ ಗೆಟ್ ಬ್ಯಾಕ್. ಓಕೆ, ಇದರಲ್ಲಿ ರೆಕಾರ್ಡ್ ಮಾಡಿದ್ದಿದ್ದು ಆ್ಯಕ್ಚುಲಿ ನಾನು ಏರ್ಪೋರ್ಟ್ಸ್ ಕನೆಕ್ಟ್ ಮಾಡಿದ್ದೆ ನಂದು Insta360X5 ಕ್ಯಾಮ್ರಾಗೆ. ಐ ಮೀನ್ ಅದು ಕನೆಕ್ಟ್ ಆಗುತ್ತೆ, ನೀವು ಹೆಡ್ಫೋನ್ಸ್ ಇದು ಹೋಗ್ಬಿಟ್ಟು ಅದು ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಬಟ್ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ? ಐ ಮೀನ್ ನಿಮ್ಗೆ ಅಷ್ಟು ಚೆನ್ನಾಗಿರಲ್ಲ ಆಡಿಯೋ ಕ್ವಾಲಿಟಿ. ಇವಾಗ ನೋಡಿ ನಾನು ಮಾತಾಡ್ತಾ ಇರೋದು, ಐ ಮೀನ್ ಆಡಿಯೋ ಕ್ವಾಲಿಟಿ ನಿಮಗೆ ಫೀಲ್ ಆಗುತ್ತೆ ಲಿಟ್ರಲಿ ಹೇಗಿರುತ್ತೆ ಆಡಿಯೋ ಕ್ವಾಲಿಟಿ ಅಂತ. ಆ್ಯಕ್ಚುಲಿ ಅದ್ರಲ್ಲಿ ಅಷ್ಟು ಇರಲಿಲ್ಲ. ನಾನು ಬೇಕಂದ್ರೆ ವೀಡಿಯೋದು ಲಿಂಕ್ ಕೂಡ ಬೇಕಂದ್ರೆ ಹಾಕ್ತೀನಿ, ನೀವು ಹೋಗಿ ನೋಡ್ಕೊಳ್ಳಿ. ಬಟ್ ಇದರಲ್ಲಿ ಅಂತೂ ಆಡಿಯೋ ಕ್ವಾಲಿಟಿ ನಿಮಗೆ ನಿಜ ಚೆನ್ನಾಗಿ ಬರುತ್ತೆ. ನಾನು ಇನ್ನೊಂದು ಪ್ರಾಡಕ್ಟ್ ನೋಡಿದ್ದೆ, Insta360 ಮೈಕ್ ಏರ್ ಅಂತ. ಅದು Insta360 ಅವ್ರ ಬ್ರ್ಯಾಂಡ್ ಇದೆ ಅಲ್ವಾ, ಅದು ಯೂಸ್ ಕೊಡೋಣ ಅಂತ ಅದು ಪ್ಲ್ಯಾನ್ ಇದ್ದಿದ್ದು. ಆದರೆ ನನಗೇನು ಅದೇನು ಅಷ್ಟು ಇಷ್ಟ ಆಗಿಲ್ಲ. ಅದು ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಕೊಡೋಕ್ಕೆ ನಾವು ಮುಂಚೆ ಒಂದು ಸ್ವಲ್ಪ ರಿಸರ್ಚ್ಗಳು ಆಬ್ವಿಯಸ್ಲಿ ಮಾಡ್ತೀವಲ್ವಾ. ಸೊ ನಾನು ಹಂಗೆ ಮಾಡಬೇಕಾದ್ರೆ ಗೊತ್ತಾಯಿತು ಅದೇನು ಅಷ್ಟು ಚೆನ್ನಾಗಿಲ್ಲ ಅಂತ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ವಿಷಯ ಏನಂತ ಅಂದರೆ, ಆ ಮೈಕಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಇದೆ ಅಂತ. ಸೊ ಆಡಿಯೋ ಕ್ವಾಲಿಟಿ ನಿಮ್ಗೆ ಏನು ಮಾತಾಡ್ತಿರ್ತೀರೋ ಅದೊಂದು 2 ಸೆಕೆಂಡ್ಸ್ಗೆ ಕೇಳ್ತದಂತೆ ರಿಸೀವರ್ಗೆ, ಸ್ವಲ್ಪ ಡಿಲೇ. ಸೊ ಅದಕ್ಕೆ ಏನೋ ಅದು ಎರಡು ಬೇಡ ಅಂದ್ಬಿಟ್ಟು ನಾವು ಇಸ್ಕೊಂಡಿರೋದು ಇವಾಗ ಹೋಲಿ ಲ್ಯಾಂಡ್ M2 ಅಂತ. ಇದು ಚೆನ್ನಾಗಿದೆ ಆ್ಯಕ್ಚುಲಿ ಮೈಕು. ಹೋಲಿ ಲ್ಯಾಂಡ್ ಅವರು ಎಸ್ಪೆಷಲಿ ಏನಕ್ಕೆ ಫೇಮಸ್ ಅಂತ ಅಂದರೆ ಈ ಥರ ಮೈಕ್ಗಳಿಗೆ ನೀವು ಯೂಶಲಿ ಕನೆಕ್ಟ್ ಮಾಡಿಬಿಟ್ಟು ರಿಸೀವರ್ ಕನೆಕ್ಟಿಂದ 400 ಮೀಟರ್ಸ್ ನೀವು ದೂರ ಟ್ರಾವೆಲ್ ಆಗಿ ನೀವು ಮಾತಾಡ್ಕೊಂಡು ಹೋದ್ರೂ ಕ್ಯಾಮ್ರಾ ಒಂದು ಕಡೆ ಇಟ್ಟು ಆರಾಮಾಗಿ ಕೇಳ್ತಿರ್ತಾರೆ. ಆಡಿಯೋ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಅನ್ಕೊತಿರ್ಬೋದು ನೀನಲ್ಲಪ್ಪ ಹೋಯ್ತಾ ಇದೆಯಾ ಇಷ್ಟೊತ್ತಲ್ಲಿ. ಇವಾಗ ಟೈಮ್ ಬಂದುಬಿಟ್ಟು 9 o'clock ಗೈಸ್, 9 to ಇವಾಗ ಟೈಮ್. ನಾನು ಬೇರೆ ಎಲ್ಲ ಆಚೆ ಹೋಗ್ತಿದ್ದೆ. ಬನ್ನಿ ಹಂಗೆ ಒಂದು ರೌಂಡ್ ಹೋಗಿ ಬರೋಣ. ಒಂದು ರೈಡ್ ಓಡಿಸಿದ್ರೇ ಒಂಥರ ಮನ್ಸಿಗೆ ಒಂಥರ ನೆಮ್ಮದಿ. ಹುಡುಗರಿಗಂತೂ ಅಲ್ವಾ, ಗಾಡೀಲಿ ಏನೇ ಇದ್ರು ಗಾಡೀಲಿ ಒಂದು ರೌಂಡಿಗೆ ಹೋಗಿ ಬಂದರೆ ಫುಲ್ ಖುಷಿ ಆಗಿಬಿಡ್ಬೇಕು. ಅದು ಮೈಕ್ ನಾನು ಇಲ್ಲಿಗೆ ಹಾಕ್ಕೊಂಡಿದ್ದೇನೆ. ಆ್ಯಕ್ಚುಲಿ ನಾನು ಹೆಲ್ಮೆಟಿಗೆ ಹಾಕ್ಕೊಬೇಕಂತ ಅಂದ್ಕೊಂಡೆ, ಬಟ್ ತುಂಬ ಬ್ರೀತಿಂಗ್ ಸೌಂಡ್ ಬರುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಸೌಂಡ್ ಕ್ವಾಲಿಟಿ ನನಗೆ ಗೊತ್ತಿಲ್ಲ ಹೆಂಗೆ ಕೇಳಿಸ್ತಾ ಇರುತ್ತೆ ಅಲ್ಲಿಗೆ ಹಾಕ್ಕೊಂಡಿರೋದಕ್ಕೆ ಅಂತ. ಬಟ್ ನನಗನ್ಸೋ ಪ್ರಕಾರ ಅದನ್ನು ನಾವು ಇದಕ್ಕೆ ಹಾಕ್ಕೊಂಡ್ರೆ ಅಲ್ಲ ಯಾರೇ ನಾನು ಯೂಸಲಿ ಯೂಸ್ ಮಾಡ್ತಾ ಇರ್ತೀರಾ, ಒಬ್ಬೊಬ್ಬರು ಇರ್ತಾರೆ ಏನು ಸಡನ್ನಾಗಿ ಅವರೇ ನಾವು ಕ್ಯಾಮ್ರಾ ರೆಕಾರ್ಡ್ ಮಾಡ್ಕೊಂಡು ಓಹೋ ಇದು ನೋಡ್ರಿ ಓಲಾ. ಗಾಡಿ ನೋಡಿದ್ರೇ ಬೇಜಾರಾಗುತ್ತೆ ಗುರು. ಕ್ಯಾಮ್ ಅಲ್ವಾ ಓಲಾ, 500 ರೂಪಾಯಿಗೆ ಬುಕ್ಕಿಂಗ್ ಬಿಟ್ಟಿದ್ದೇನು, ಎಲ್ಲರೂ ಈಸ್ಕೊಂಡಿದ್ದೇನು, ಕ್ಯಾಮ್ ಆಗಿದ್ದೇನು ಅನ್ನೋದ್ರದ್ದು ಒಂದು ಓಲಾ ಇತ್ತು. ಡಿಸ್ಕೌಂಟ್ ಮಾಡಿದೆ. ಇದೇ ತಲೆನೋವು ಗಾಡಿ ನಾನು ಓಡ್ತಿದ್ಕಿಂತ ನಾನು ಗಾಡಿನ ಏನು ಸರ್ವಿಸ್ ತೊಗೊಂಡೋಗಿದ್ದೆ ಜಾಸ್ತಿ. ಅದು ಬೇಜಾನ್ ಈಟಿಂಗ್ ಇಷ್ಟು ಗುರು, ಬೇಜಾನು. ನಾನು
ಹಂಗೆ ಹೀಟ್ ಆಗಿಬಿಡುತ್ತೆ ಗಾಡಿ. ಅದೇ ಏನು ಗೊತ್ತಾ, ಒಂದು 20-30 ಕಿಲೋಮೀಟ್ರ್ ನೀವು ಓಡಿಸ್ತೀರಾ ಸ್ವಲ್ಪ ಹೀಟ್. ಬಟ್ ಎಲೆಕ್ಟ್ರಿಕ್ ನೀವು ಕಂಪೇರ್ ಮಾಡಿಕೊಂಡ್ರೆ ಈ ಬೈಕ್ಗೆ ಅದಕ್ಕೆಲ್ಲ ಆರಾಮಾಗಿ ಮಾಡ್ಬೋದು ಎಲೆಕ್ಟ್ರಿಕ್ ಗಾಡಿ. ಬಟ್ ಚೆನ್ನಾಗಿರೋದು ಬಿಡಿದ್ರೆ ಏನು ನೀವು ಓಡಿಸೋದಕ್ಕೆ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ PS ಕಾಲೇಜ್ ಹತ್ರ ಒಂದು ಖುಷಿ ಏನಂತಂದ್ರೆ ಇಲ್ಲೊಂದು ಬರೋಣ ಅಂತ ಬಂದರೆ ಕರ್ವ್ ಏನಿದೆ ಗುರು. ಕರ್ವ್ ಹೆಂಗೆ ಕಣ್ಣು ಮುಚ್ಕೊಂಡು ಹೊಡಿಬೋದು ಗೊತ್ತಾ ಕರ್ವು, ಅಷ್ಟು ಚೆನ್ನಾಗಿದೆ ಕರ್ವು. ಬಟ್ ಒಬ್ರು ಸಡನ್ ಮಕ್ಳು ಇರ್ತಾರೆ, ಹಂಗಾಗಿ ಎಲ್ಲ ಬರೋದು ಅದೆಲ್ಲ ಮಾಡ್ತಾರೆ. ಏನು ಮಾಡ್ತಾರ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಒಂದೇ ಪ್ಲೇಸಲ್ಲಿ ತೊಗೋಬೇಕಿತ್ತು. ಬಟ್ ನಮ್ಮ ಜನ ಆ ಕಡೆ ಈ ಕಡೆ ಬರೋದಲ್ಲ ಕಾಮನ್. ನಾನು ಹಿಂದೆ ಫುಲ್ಲು ಇಂಡಿಯಾ ಫ್ಲ್ಯಾಗ್ ಕಾಣಿಸ್ತಲ್ಲ, ಇಂಡಿಯಾ ಫ್ಲ್ಯಾಗ್ ಕಲರ್ ಟನಲ್ ಇದೆ. ಆ ಟನಲ್ ಹೆಂಗೆ ಮಾಡಿದ್ದಾರೆ ಅಂತ ಅಂದರೆ ಇಂಡಿಯಾ ಫ್ಲ್ಯಾಗ್ ಕಲರ್ ಇದೆ ಅಲ್ಲ, ಅದೇ ಸರ್ಕಲ್ ಒಂದಿಲ್ಲ ಅಷ್ಟೇ. ಅದು ನಮ್ಮ ಇಂಡಿಯಾ ಫ್ಲ್ಯಾಗಲ್ಲಿ ಇರ್ತದೆ ಅಶೋಕ ಚಕ್ರ ನೋಡಿ. ನಾನು ಮುಂದೆ ಫಸ್ಟ್ ಓಪನ್ ಆಗಿದೆ. ಇದು ಮೈಸೂರು ರೋಡ್ ಸ್ಯಾಟರ್ಡೇಟ್ ಬಸ್ ಸ್ಟಾಪ್ ಹತ್ರ ಒಂದು ಡೈರೆಕ್ಟ್ ರೋಡ್ ಮಾಡಿದ್ದಾರೆ. ಸೊ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು, ಏನು ಅಷ್ಟು ಭಯ ಆಗೋಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟ್ ವೀಡಿಯೋದಲ್ಲಿ ಏನು ಅಷ್ಟು ಮಾತಾಡೋಕ್ಕಾಗಿಲ್ಲ, ಮಾತಾಡೋಲ್ಲ, ಗಾಡಿ ಬಗ್ಗೆ ಎಕ್ಸ್ಪ್ಲೈನೂ ಮಾಡಿಲ್ಲ. ಇದು ಬೇಸಿಕ್ಲಿ ಏನು ಗೊತ್ತಾಗೋರು BS3 ಗಾಡಿಗಳು ಏನಂತ ಅಂದರೆ, ಇವಾಗ ಓಡ್ತಾರೆ BS6 ಓಡ್ತಾರೆ. ತುಂಬ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗಿ ಗಾಡೀಲಿ ತುಂಬ ಹಂಗೆ ಕಟ್ ಆಫ್ ಮಾಡ್ಕೊಂಡು ಬಂದು ಆ ಗಾಡೀಲಿ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇದೆ, ಬಟ್ ಪವರ್ ಹೆವಿ ಕಮ್ಮಿ. ನಿಮಗೆ ಫೀಲೇ ಆಗಲ್ಲ ಪವರು. ನಿಮಗೆ ರಾ ಪವರ್ಗಳು ಬೇಕು ಅಂತ ಅಂದರೆ BS3 BS4 ಬೆಸ್ಟು. BS5 BS6 ಅಂತೂ ನಿಜ ಏನು ಚೆನ್ನಾಗಿಲ್ಲ. ನನ್ನ ಫ್ರೆಂಡ್ಸ್ ಹತ್ರ ಇದೆ ಗುರು ಗಾಡಿ, ಅವನೇ ಹೇಳ್ತಾ ಇರ್ತಾನೆ, ಅಯ್ಯೋ ಏನು ನಿಮ್ಮ ಥರ ಗಾಡಿಗಳಿರ್ಬೇಕಿದ್ದು, ಯಾವುದೋ ನಮ್ಮದು ಡಬ್ಬ ಗಾಡಿ ಚೆನ್ನಾಗಿಲ್ಲ ಅಂತ. ಎಕ್ಸ್ಪೀರಿಯೆನ್ಸ್ ಆಗಿದೆ ಆ್ಯಕ್ಚುಲಿ. ಏನಂತ ಅಂದರೆ, ನೀವು ಈ ಗಾಡಿ BS3 BS4 ಓನರ್ಗಳು ಅವ್ರು ಏನಾದರೂ ಹೋಗ್ಬಿಟ್ಟು ಆ ಗಾಡಿ ಬೇರೆ ಗಾಡಿಗಳನ್ನ ಓಡಿಸಿದ್ರೆ ಅವ್ರಿಗೆ ಏನು ಸಪ್ಪೆ ಗುರು ಗಾಡಿ, ಏನಿಲ್ಲ ಸಪ್ಪೆ. ಏನು ನಿಮಗೆ ಅಷ್ಟು ಫೀಲೇ ಆಗಲ್ಲ, ಅಯ್ಯೋ ಏನಿದೆ ಗಾಡೀಲಿ ಏನೂ ಇಲ್ಲ ವೇಸ್ಟ್ ಅಂತ ಅನ್ಸಿದೆ. BS5 KTM ಡ್ಯೂಕ್ BS5 ಎಲ್ಲ ಲಿಟ್ರಲಿ ಕೆಳಗಡೆ ಒಂದು ಗಾರ್ಡ್ ಕೊಟ್ಟಿದ್ದಾನೆ ಗುರು ಇಂಜಿನ್ ಕೇಸಿಂಗಿಗೆ. ನೀವು ನಾರ್ಮಲ್ ಹಂಪು ನೀವು ದಾಟ್ಸಿದ್ರೇ ಬಡಾರ್ ಅಂತ ಗೊತ್ತಾ.
ಹೊತ್ತು ಸಾರಿ ಹೊತ್ತು ತೊಗೊಂಡು ಹೋಗ್ಬಿಟ್ಟೆ ಅಂತ ಅಂದರೆ ಗಾಡಿನ ಅಷ್ಟೇ ಬಿಸಿಲಿಗೆ ಏನು ಹೆಲ್ಮೆಟ್ ಒಳಗಡೆ ಒಂದು ರೌಂಡ್ ಸ್ನಾನ ಮಾಡ್ತಿರ್ಬೇಕು. ಹೇಗಿದೆ ಅಲ್ಲ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂದು ರೌಂಡು ಅಲ್ಲೋಗಿ ಮಧ್ಯದಲ್ಲಿ ನಿಂತ್ಕೊಂಡಿದ್ದಿದ್ರೆ ಒಂದು ಸ್ವಲ್ಪ ದೂರ ಬಂದುಬಿಟ್ಟು ಚೆನ್ನಾಗಿ ಬರ್ತಾಯಿತ್ತು. ನಾನಂತೂ ಹಿಂಗೆ ಒಂಥರ ಕರ್ವೆಲ್ಲ ಸಿಕ್ಕಿದ್ರೆ ಟೇಸ್ಟ್ ಮಾಡೋಕ್ಕೆ ಮಲ್ಕೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಬಟ್ ಮಲ್ಕೊಂಡ್ರೆ ಬಾಡಿ ಕೈಗೆ ಎಲ್ಲ ಹೋಗುತ್ತೆ. ಜಸ್ಟ್ ಹಂಗೆ ನಾರ್ಮಲ್ ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ನಾವು ಬೈಕ್ ಓಡಿಸೋದೇ ವೇಸ್ಟ್, ಎಸ್ಪೆಷಲಿ ಹುಡುಗರು. ಇವಾಗೇನಪ್ಪ ಹುಡುಗಿರು ಗಾಡಿ ಓಡಿಸ್ತಾರೆ ಹುಡುಗಿರು, ಆರಾಮಾಗಿ ಹೋಗ್ತೀವಿ. ಹುಡುಗರು ನೋಡಿ ಬ್ಯಾಕ್ ಫೈರ್ ಆಗುತ್ತಾ. ಇನ್ನೊಂದು ಈ ಗಾಡಿ ಆವಾಗ ಏನು 2015 or 2016 ಅನ್ಸುತ್ತೆ ಈ ಗಾಡಿ ತೊಗೊಂಡಾಗ. ಈ ಗಾಡಿ ಬಂದುಬಿಟ್ಟು ಇಟ್ ವಾಸ್ ಪ್ರಾಬಬ್ಲಿ 2,15,000 ಚೇಂಜ್ ಏನೋ ಇತ್ತು ಆವಾಗ ಈ ಗಾಡಿ. ಇವಾಗ ಪ್ರೆಸೆಂಟ್ ಈ ಗಾಡಿ ಬಂದ್ಬಿಟ್ಟು 4,5 ಲಕ್ಷಕ್ಕೆ ಏನೂ ಇರಲ್ಲ ಗಾಡೀಲಿ. 2 ಲಕ್ಷದ ಗಾಡಿ ಪವರ್ ಇದೆ, ಆದರೆ ಎಲೆಕ್ಟ್ರಾನಿಕ್ಸ್ ಇದೆ ಅಂತ. ಎಲೆಕ್ಟ್ರಾನಿಕ್ಸ್ ಇದೆ ಗುರು, ಏನು ಎಲೆಕ್ಟ್ರಾನಿಕ್ಸ್ ಇಲ್ಲ ಅಂತ ಹೇಳಲ್ಲ, ಎಲೆಕ್ಟ್ರಾನಿಕ್ಸ್ ಇದೆ. ಬಟ್ ಏನು ಎಲೆಕ್ಟ್ರಾನಿಕ್ಸ್ ಇಟ್ಕೊಂಡು ಏನು ಮಾಡ್ತೀರಾ? ನಿಮ್ಮ ಗಾಡಿ ಪವರ್ ಇಲ್ಲ, ನಿಮಗೆ ಅಷ್ಟು ಪವರ್ ಕೊಡ್ತಲ್ಲ. 390cc ಏನು ಪವರ್ ಕೊಡ್ತಲ್ಲ ಅಂತಂದರೆ ಏನು ಅಂತೀರಾ? ಇವೆಲ್ಲ ಏನು ಹಾಕೊಂಡು ಓಡಿಸ್ತಾರೆ ಲೈಟು. ಆ ಲೈಟ್ ನೋಡಿ, ಇದೆಲ್ಲ ಹಾಕಂಗೆ ಇಲ್ಲ ಲೈಟು. ಬರೋಣ ಫ್ರೆಂಡ್, ಹೆಂಗೆ ಹೋಗ್ಬೇಕು. ಬರೋಣ ಫ್ರೆಂಡ್, ಹೋಗ್ಬಿಡ್ಬೇಕು ಆ ಲೈಟ್. ಆ ಥರ ಲೈಟ್ನೆಲ್ಲ ಹಾಕಿದ್ರೆ ಹಿಡಿತಾರೆ ಇವಾಗ ಬಾಕ್ಸ್ ಎಲ್ಲ. ಅದೆಲ್ಲ ಲೈಟ್ ಹೋಗಲ್ಲ ಇವಾಗ. ಓದಿ ಲೈಟ್ ಏನು ಬರುತ್ತೋ ಅದೇ ಲೈಟ್ ಯೂಸ್ ಮಾಡಬೇಕು ಗಾಡಿ ಜೊತೆ. ಏನು ಟಾಪಿಕ್ ಲೈಟ್ ಅದರಲ್ಲಿ ಮಾಡಿಫಿಕೇಶನ್ ಏನಕ್ಕೆ ಮಾಡ್ತೀರಾ ಗೊತ್ತಾ? ಜಾಸ್ತಿ ಲಾಂಗ್ ಡ್ರೈವ್ ಮಾಡ್ತೀರಾ, ಜಾಸ್ತಿ ಏನು ಇದು ಮಾಡ್ತೀರಾ, ಆಫ್ ರೋಡಿಂಗ್ ಮಾಡ್ತೀರಾ, ಆವಾಗ ಯೂಸ್ ಆಗುತ್ತೆ. ನಿಮಗೆ ಸಿಟಿಲಿ ಏನು ಯೂಸು? ನೀನು ಅಷ್ಟು ಲೈಟ್ ಹಾಕಿದ್ದಾರೆ, ಇನ್ನೇನು ದೇಶದಲ್ಲಿ ರೋಡಲ್ಲಿ ಅಷ್ಟು ಲೈಟ್ ಹಾಕಿರ್ತಾರೆ, ಏನಕ್ಕೆ ಹಾಕ್ಕೊಬೇಕು ಅದು ಲೈಟು? ಸುಮ್ಮನೆ ವೇಸ್ಟ್ ಲೈಟ್.
ಹ್ಯಾಬಿಟ್ ಇದೆ. ನಾನು ಜಾಸ್ತಿ ಈ ಟ್ರಾವೆಲಿಂಗಲ್ಲೆಲ್ಲ ಇದ್ದಾಗ ಗಾಡಿ ಓಡಿಸ್ಬೇಕಾದ್ರೆ ಕಾರ್ನ ತುಂಬ ಎಣ್ಣೆಗೆ ಹೊಡ್ಬಿಟ್ಟು ಏನೋ ನಡ್ಕೊತೀವಿ. ಬೇರೆ ಹೊಡೆದ್ರು ಫುಲ್ ಹಿಂದೆಯಿಂದ ಡೆತ್ ಸ್ಟಾರ್ ಅನ್ಕೋ ಗಾಡಿ. ಓಯ್ ಅಯ್ಯೋ ಇಬ್ರು ಫೋನ್ ಕಳ್ಸಲ್ಲಿ ಹಿಂಗೆ ಇವನು ಗಾಂಡು ಅಂತವನೆ. ಹೇಳ್ಬೇಕಂತಂದ್ರೆ ಅವನೇ ದೊಡ್ಡ ಗಾಂಡು. ಬ್ರೋ ಈ ಟೋಲ್ಡ್ ಗಾಂಡು ಫಾರ್ ಇವನು. ಅವನು ನಿಮ್ಗೆ ಬೈದ ತಾನೆ? ಅವನು ನಿಮಗೆ ಬೈದ ತಾನೆ? ಫ್ರೆಂಡಾ? ನಾನು ಅದೇ ಅಂತ ಇದೆ. ಹಾಂ ಹೌದಾ? ನೋಡಿ ಗುರು ಭೀಮರು ಅವ್ರ ಫ್ರೆಂಡ್ ಅಂತ ಬಿಟ್ಟು ಗೊತ್ತು ಅಂತಲ್ಲ ಅಂತ ಇಲ್ಲ. ಸ್ಟ್ರೈಟ್ ಲೈನ್ ಫುಲ್ಲು ಏನೋ ಇನ್ನೇನು ಬೇಕಾದ್ರೆ ರೇಸ್ಗೆ ಹೊಡಿತಾರೆ ಬ್ರೋ. ಆ ಥರ ಕಾರೆಲ್ಲ ಓಡ್ಸಕ್ಕೆ ಮಾತಾಡ್ಬೋದು ಹೇಳ್ಬೇಕಂದ್ರೆ. ಫ್ರೆಂಡ್ಸ್ ನೋಡಿ ಮಜಾಕ್ ಮಾಡಿಕೊಂಡು ಅವ್ನು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾನೆ, ಇವ್ನು ಫೋನ್ ಅವರನ್ನು ಹೋಗ್ಕೊಂಡು ಹೋಗ್ತಾನೆ. ಅದ್ರಲ್ಲಿ ಬೇರೆ ಎಕ್ಸ್ಟ್ರಾ ಜೋಶ್ ಬೇರೆ. ಆದರೂ ಒಬ್ಬರು 520D ಅವರನ್ನು ಹಾಕಿದ್ರು. ಅಲ್ಲ ನನ್ನ ಮಗ ಏನು ಹೆಲ್ಮೆಟ್ ಇಲ್ಲದೆ ಕಾಡೋದಿಲ್ಲ ಬಂದ. ಹೆಲ್ಮೆಟ್ ಇಲ್ಲದೆ ಓಡಾಡ್ತಾರೆ. ಏನು ಬೇರೆ ಥರ ಓಡಾಡ್ತಾರೋ ನನಗೆ ಗೊತ್ತು. ಸೈಡ್ ಹೋಗ್ಬೇಕು. ಏನು ಗೊತ್ತಾಗ ಆವಾಗಿಂದ ಹೋಗ್ತಾವನೆ, ಬ್ರೇಕ್ ಹಿಡಿತಾನೆ. ಅವನು ಓಡ್ಸೋಕ್ಕೆ ಬರ್ತಲ್ಲ ಅನ್ಸುತ್ತೆ. ಸುಮ್ಮನೆ ತುಳಿತಾನೆ, ಬ್ರೇಕ್ ಹಿಡಿತಾನೆ, ತುಳಿತಾನೆ, ಬ್ರೇಕ್ ಹಿಡಿತಾನೆ. ಏನು ಯೋಚಿಸ್ತಾರೆ ಓಡಿಸಿದ್ರೆ? ಹೊಡಿಬೇಕು ಅಂತಂದರೆ ಮೇಲೋಗಿ ಏನು ತುಳಿಬೇಕು ಸರಿಯಾಗಿ. ಒಂದು 3 ಗೇರು 3 ಗೇರ್ ಅಟ್ಲೀಸ್ಟ್ 2 ಗೇರು ಪಕ್ಕ ನಂಗೆ ಪಾಸ್ ಆಗಬೇಕು. ಹಂಗಿರಬೇಕು. ಫ್ರೆಂಡ್ಸು ಟೇಕ್ ಆಫ್ ಆಗ್ತಾವ್ರೆ. ಚಿಕ್ಕ ಹುಡುಗಿ ಅವ್ರಿಗೆ ಚೆನ್ನಾಗಿರ್ತದೆ.
ಏನು ಗೊತ್ತಾ, ನಾನು ಹಂಗೆ ಅನ್ಕೊತಾ ಇದ್ದೆ, ಏನು ವಿಡಿಯೋ ಮಾಡಬೇಕು ಬೈಕ್ನ ತೊಗೊಂಡು, ಇನ್ನು ರಿಯಾಕ್ಷನ್ ವಿಡಿಯೋ ಮಾಡಬೇಕು ಈ ರ್ಯಾಪಿಡೋ ಜೆಪ್ಟೋ ಆ ಥರದ್ದೆಲ್ಲ. ಜೆಪ್ಟೋ ಇಲ್ಲ, ಸ್ವಿಗ್ಗಿ ಫುಡ್ ಡೆಲಿವರಿ ಮತ್ತು ಏನೋ ಡ್ರಾಪು ಆ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಏನು ಮಾಡಲಾ ಏನು. ಆಮೇಲೆ ನೀವು ಹೇಳಿ, ನಾನು ನೆಕ್ಸ್ಟ್ ಏನು ವೀಡಿಯೋ ಮಾಡಬೇಕು ಅಂತ ನೀವು ಹೇಳಿ, ನಿಮಗೆ ಬಿಡ್ತೀನಿ. ನೀವೇನು ಹೇಳ್ತೀರೋ ಆ ವಿಡಿಯೋ ನಾನು ಮಾಡ್ತೀನಿ ನೆಕ್ಸ್ಟು. ಏನೇನೋ ಹೇಳ್ಬಿಡ್ಬಿಡ್ರಪ್ಪ, ಮಾಡೋ ಥರದ್ದು ಹೇಳಿ. ಬೈದವೆ ಸ್ವಲ್ಪ ಹೊತ್ತು ಮುಂಚೆ ಪೆಟ್ರೋಲ್ ಹಾಕ್ತಿದ್ರಲ್ಲ, ಪೆಟ್ರೋಲ್ ಹಾಕ್ತಿಲ್ಲ, ಪೆಟ್ರೋಲ್ ಕೊಡುತ್ತೆ. ಒಂದ್ಸಲ ಶುಗರ್ ಕೇನ್ ಜ್ಯೂಸ್ ನಾವು ಆಚೆ ಕುಡಿದ್ರೆ ಶುಗರ್ ಕೇನ್ ಜ್ಯೂಸ್ 25 ರೂಪಾಯಿ 20 ರೂಪಾಯಿ. ಅದೇ ನೀವು ಗಾಡಿ ಕುಡಿಸಿರೋ ಜ್ಯೂಸು ಅಂತ ಅಂದರೆ 110 ರೂಪಾಯಿ. ಹೆಂಗೆ ನಮ್ಮ ದೇಶ. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಾಯಿರಿ ಹಂಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಗೈಸ್. ಸಿ ಯು ಅಗೇನ್ ಸೂನ್.